ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು ಎಂದು ಬೈಬಿಲ್ನ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6:7 ನಾವು ನೋಡುತ್ತೇವೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಫಲವಿದೆ. ಒಳ್ಳೆಯದನ್ನು ಬಿತ್ತಿದರೆ ಆಶೀರ್ವಾದವನ್ನು ಪಡೆಯುತ್ತೇವೆ, ಕೆಟ್ಟದನ್ನು ಬಿತ್ತಿದರೆ ದುಃಖ ಮತ್ತು ನಾಶನವನ್ನು ಕಾಣುತ್ತೇವೆ. ಇಂದು ಅನೇಕರು ದೇವರನ್ನು ಮರೆತು ಪಾಪದ ಜೀವನದಲ್ಲಿ ನಡೆಯುತ್ತಿದ್ದಾರೆ. ಆದರೆ ದೇವರು ಎಲ್ಲವನ್ನೂ ನೋಡುತ್ತಾನೆ. ನಮ್ಮ ಮಾತು, ನಮ್ಮ ನಡೆ, ನಮ್ಮ ಆಲೋಚನೆ ಎಲ್ಲವೂ ದೇವರ ಮುಂದೆ ತೆರೆದ ಪುಸ್ತಕದಂತಿದೆ. ನಾವು ಪ್ರೀತಿಯನ್ನು ಬಿತ್ತಿದರೆ ಪ್ರೀತಿಯನ್ನು ಪಡೆಯುತ್ತೇವೆ, ಕ್ಷಮೆಯನ್ನು ಬಿತ್ತಿದರೆ ಕ್ಷಮೆಯನ್ನು ಪಡೆಯುತ್ತೇವೆ, ಪ್ರಾರ್ಥನೆಯನ್ನು ಬಿತ್ತಿದರೆ ಆತ್ಮಿಕ ಆಶೀರ್ವಾದವನ್ನು ಪಡೆಯುತ್ತೇವೆ. ಆದ್ದರಿಂದ ಇಂದು ನಮ್ಮ ಜೀವನವನ್ನು ಪರಿಶೀಲಿಸೋಣವೇ? ನಾವು ಯಾವ ಬೀಜವನ್ನು ಬಿತ್ತುತ್ತಿದ್ದೇವೆ? ಲೋಕದ ಬೀಜವೋ ಅಥವಾ ದೇವರ ರಾಜ್ಯದ ಬೀಜವೋ? ಯೇಸು ಕ್ರಿಸ್ತನಲ್ಲಿ ಇರುವ ಜೀವನವೇ ನಿತ್ಯ ಜೀವದ ಮಾರ್ಗವಾಗಿದೆಯಲ್ಲವೇ? ಆದ್ದರಿಂದ ದೇವರನ್ನು ಸಂತೋಷಪಡಿಸುವ ಜೀವನವನ್ನು ನಡೆಸೋಣ, ಒಳ್ಳೆಯದನ್ನು ಬಿತ್ತೋಣ, ಆಶೀರ್ವಾದವನ್ನು ಕೊಯ್ಯೋಣ. ಕ್ರಿಸ್ತೇಸುವಿನ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್.